ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಒಂದು ಸ್ವೀಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ, ಪದರ ಚಿರೋಟಿ ಅಥವಾ ಪೇಣಿ. ಸೊ ಹಬ್ಬ ಹರಿದಿನಗಳಲ್ಲಿ ಇದನ್ನು ಮೊದಲೇ ಮಾಡಿಟ್ಕೊಂಡ್ರೆ ನಮಗೆ ಕೆಲಸ ಎಲ್ಲ ಸುಲಭ ಆಗುತ್ತೆ. ಯಾವುದೇ ಫಂಕ್ಷನ್ ಇದ್ದರೆ, ಅಕಸ್ಮಾತ್ ಏನಾದರೂ ಇದ್ದರೆ ಮೊದಲೇ ಮಾಡಿಕೊಂಡು ಇಟ್ಕೊಂಡ್ರೆ ಮಾರನೇ ದಿವಸ ನಮಗೆ ತುಂಬ ಸುಲಭವಾಗುತ್ತೆ. ಇಲ್ಲಿ ನಾನು ಚಿರೋಟಿ ರವೆ ತೊಗೋತಾ ಇದ್ದೀನಿ. ಒಂದು 300 ಗ್ರಾಮಷ್ಟು ತೊಗೋತಾ ಇದ್ದೀನಿ ಚಿರೋಟಿ ರವೆನ ಇಲ್ಲಿ. ಸೊ ನೋಡಿ, ನೀವು ಎಷ್ಟು ಮಾಡ್ತೀರಾ ನೋಡಿಕೊಂಡು ನೀವು ತೊಗೋಬೇಕಿದು. ಇಲ್ಲಿ ನಾನು ಒಂದು 60ರಿಂದ 70 ಚಿರೋಟಿ ಆಗುತ್ತೆ ನಾನು ಮಾಡ್ತಾರ ಮೆಜರ್ಮೆಂಟ್ಗೆ. ಇಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ನೆನೆಸ್ತಾ ಇದ್ದೀನಿ. ನೀರು ಕಲಿಸ್ತಾ ಇಲ್ಲ, ಇವಾಗ ಸ್ವಲ್ಪ ನೀರು ಹಾಕಿ ಚಿರೋಟಿನ ನೆನೆಯಕ್ಕೆ ಬಿಟ್ಬಿಡ್ತೀನಿ. ನಾನು ಮಾಡೋ ವಿಧಾನನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಎಲ್ಲರೂ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ, ನಾನು ಈ ರೀತಿ ಮಾಡ್ತೀನಿ. ಸ್ವಲ್ಪ ಉಪ್ಪು ಕೂಡ ಹಾಕ್ತೆ, ಒಂಚೂರು ಹಾಕಬೇಕು. ಯಾವುದೇ ಸ್ವೀಟ್ ಡಿಶಸ್ಗೆ ಒಂಚೂರು ಉಪ್ಪು ಹಾಕಿದ್ರೆ ಸ್ವೀಟು ಎನನ್ಸ್ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ನೀರು ಹಾಕಿ, ತುಂಬ ಗಟ್ಟಿಗೆ ಏನು ಕಲಿಸ್ತಿಲ್ಲ, ಸ್ವಲ್ಪ ನೆನೆಯಕ್ಕೆ ಬಿಡ್ತಾಯಿದ್ದೀನಿ ಇದನ್ನು, ಅದಕ್ಕೋಸ್ಕರ ನೀರು ಹಾಕಿರೋದು ನೋಡಿ. ಈ ಥರ ಸುಮ್ಮನೆ ಸ್ವಲ್ಪ ಹಿಂಗೆ ಮಾಡಿ ಕೈಯಲ್ಲಿ ಸೊ ನೆನೆಯಕ್ಕೆ ಬಿಡಬೇಕು. ಒಂದು 20 ನಿಮಿಷ ನೆನೆಯಕ್ಕೆ ಬಿಟ್ಟರೆ ನಮಗೆ ಜಾಸ್ತಿ ಕುಟ್ಟ ಅವಶ್ಯಕತೆ ಇರಲ್ಲ ಚಿರೋಟಿನ ರವೆನ ನೋಡಿ. ಇಲ್ಲಿ ಇವಾಗ ನಾನು ಆಯಿತು ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ. ಅದಕ್ಕೆ ನಾನು ಮೈದಾ ಹಾಕ್ಕೋತಾ ಇದ್ದೀನಿ. ಮೈದಾ ಕೂಡ ಅಷ್ಟೇ, ಒಂದು 200ರಿಂದ 250 ಗ್ರಾಮ್ ಮೈದಾ ಇದೆ ಇಲ್ಲಿ. ನೋಡಿ, ಆ ನೀರಿಗೆ ಸಾಕಾಗುತ್ತೆ. ನಾನು ನೆನ್ಸಕ್ಕೆ ಹಾಕಿದ್ನಲ್ವಾ ಚಿರೋಟಿ ರವೆನ, ಸೊ ಆ ನೀರಿಗೆ ಸಾಕಿದು ನೋಡಿ. ಅದೆಲ್ಲ ಕಲಸಾದ್ಮೇಲೆ ಮೇಲೆ ನಾನು ಯಾವುದೇ ತುಪ್ಪ ಎಣ್ಣೆ ಏನೂ ಹಾಕಿ ಕಲಿಸ್ತಾ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಆಮೇಲೆ ನಿಮಗೆ. ಸೊ ಇಲ್ಲಿ ಮೇಲೆ ಸ್ವಲ್ಪ ಒಣಗುತ್ತೆ ಅಂತ ಒಂದು ಸ್ಪೂನ್ ಎಣ್ಣೆ ಹಾಕಿ ನಾನು ಇಲ್ಲಿ ಮುಚ್ಚಿಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕಿದು. ಮತ್ತೆ ಚೆನ್ನಾಗಿ ರವೆ ಮೊದಲೇ ನೆಂದಿದೆ ಆ್ಯಕ್ಚುಲಿ. ಸೊ ಇಲ್ಲಿ ಸಾಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಚಿರೋಟಿಗೆ ಸಾಟಿ ಹಾಕಬೇಕಲ್ವ, ಅದಕ್ಕೆ. ಸೊ ಇಲ್ಲಿ ಒಂದು 4 ಸ್ಪೂನ್, ದೊಡ್ಡ ಸ್ಪೂನಲ್ಲಿ ಒಂದು 4 ನೋಡ್ಕೊಂಡು, ಬೇಕಾದರೆ ಸಾಕಾಗಲಿಲ್ಲ ಅಂದರೆ ಆಮೇಲೆ ಕೂಡ ನಾವು ಮಾಡ್ಕೋಬೋದು. ಇವಾಗ ನಮಗೆಲ್ಲ ಅಂದಾಜು ಗೊತ್ತಿರುತ್ತಲ್ವ, ಅದಕ್ಕೆ ನೋಡಿ ಹಾಕ್ಕೋತೀವಿ. ಇದು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ನಾನು. ಒಂದು 4 ದೊಡ್ಡ ಸ್ಪೂನಲ್ಲಿ ತುಪ್ಪ ಹಾಕ್ಬಿಟ್ಟು ಕಾರ್ನ್ಫ್ಲೋರು, ಇದು ಅಕ್ಕಿ ಹಿಟ್ಟು. ಸೊ ಎಲ್ಲ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು ನೋಡಿ. ಸಾಟಿ ರೆಡಿ ಆಯ್ತಿದು. ಈ ಸಾಟಿಯಿಂದನೇ ನಮಗೆ ಚಿರೋಟಿ ಉಬ್ಬಕ್ಕೆ ಅವಕಾಶ ಮಾಡಿಕೊಡೋದು ಇದು. ಅದರಿಂದ ಇದು ಭಾರಿ ಇಂಪಾರ್ಟೆಂಟು ಚಿರೋಟಿ ಮಾಡಬೇಕಾದ್ರೆ. ನೋಡಿ, ನಾನು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನೆಂದಿದೆ ಹಿಟ್ಟು ಆ್ಯಕ್ಚುಲಿ ಚೆನ್ನಾಗಿ. ಸೊ ಈ ಥರ ದಪ್ಪಕ್ಕೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸೊ ಇಲ್ಲಿ ಸ್ವಲ್ಪ ನಾನು ಅದು ನೆಂದಿದೆಯಲ್ಲ, ಆದರೂ ಸಹ ಸ್ವಲ್ಪ ಈ ಕಲ್ಲಲ್ಲಿ ಒಂದು ಸ್ವಲ್ಪ ಒಂದು 2 ನಿಮಿಷ ಕುಟ್ಕೋತಾ ಇದ್ದೀನಿ ನಾನಿಲ್ಲಿ. ಹಿಂಗೆ ಕುಟ್ಕೊಂಡ್ರೆ ಏನಾಗುತ್ತೆ, ನಮಗೆ ಚಿರೋಟಿ ಚೆನ್ನಾಗಿ ಬರುತ್ತೆ. ಅದರಿಂದ ನೆಂದಿದೆ ಆ್ಯಕ್ಚುಲಿ ಆಗಲೇ ಚೆನ್ನಾಗಿ ರವೆ. ಸೊ ಇಲ್ಲಿ ಒಂದು ಸ್ವಲ್ಪ ಕುಟ್ಕೋಬೇಕು. ಈ ಥರ ಪೂರ್ತಿ ಇಟ್ಟು ಸಹ ಕುಟ್ಕೋಬೋದು. ನಾನಿಲ್ಲಿ ಮಾಡಬೇಕಾದ್ರೆ ಎಷ್ಟು ತೊಗೊಂಡಿರ್ತೀನೋ ಅದು ನೋಡಿ ಕುಟ್ಕೋತೀನಿ. ಎಷ್ಟೋ ಜನ ಎಷ್ಟೋ ರೀತಿಲಿ ಮಾಡ್ತಾರೆ ಚಿರೋಟಿನ. ಸೊ ನಾನು ಇದು ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇವಾಗ ನಾವು ಇದನ್ನು ದೊಡ್ಡ ದೊಡ್ಡ ಪೂರಿ ಥರ, ಹಪ್ಪಳ ಥರ ಮಾಡಿ ಇಟ್ಕೋಬೇಕಿದು. ಒತ್ತಿ ಅರ್ಧಬಿಟ್ಟು ಪಕ್ಕಕ್ಕೆ ಇಟ್ಕೋಬೇಕು. ದೊಡ್ಡದಾಗಿ ದಪ್ಪ ತೊಗೊಂಡಿದ್ದೀನಲ್ಲ, ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ನಾವು ಇಟ್ಕೋಬೇಕಾಗತ್ತೆ. ಜಾಸ್ತಿ ಹಿಟ್ಟೆಲ್ಲ ಹಾಕ್ಕೊಂಡು ಮಾಡಬಾರ್ದು. ಕನ್ಸಿಸ್ಟೆನ್ಸಿ ನಿಮಗೆ ನೋಡಿ, ಚಪಾತಿ ಹಿಟ್ಟು ಅದಕ್ಕಿಂತ ಒಂಚೂರು ಗಟ್ಟಿ ಇರಬೇಕಿದು ಚಿರೋಟಿಗೆ ನೋಡಿ. ಈ ಥರ 3 ನಾನು ಎಷ್ಟು ಲೇಯರ್ ಬೇಕಾದ್ರೆ ಹಾಕ್ಬೋದು ಪದರೆಗಳು. ನಾನು ಬರೀ 3 ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಸೊ 3ಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಈ ಸಾಟಿ ಮಾಡಿದ್ವಲ್ಲ, ಅದಕ್ಕೆ ಕೆಳಗಡೆ ಇರೋದಕ್ಕೆ ನೋಡಿ ಫಸ್ಟು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಥರ ಕ್ಲೀನಾಗಿ ಎಲ್ಲ ಕಡೆ ಆಗಂಗೆ ನಾವು ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಇನ್ನೊಂದು ಅರ್ದಿರೋದನ್ನ ಅದ್ರ ಮೇಲೆ ಹಾಕ್ಕೋಬೇಕು. ಬರೀ ಚಿರೋಟಿ ರವೆಲ್ಲೂ ಮಾಡ್ತಾರೆ. ನಾನು ಮೈದಾ ಮತ್ತು ಚಿರೋಟಿ ಮಿಕ್ಸ್ ಮಾಡಿ ಮಾಡ್ತೀನಿ. ಮೈದಾ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅಪರೂಪಕ್ಕೆ ಒಂದು ಸತಿ ತಿಂದರೆ ಏನೂ ಆಗಲ್ಲ. ಹಿಂದೆ ಅಲ್ವಾ ಮಾಡ್ತಿದ್ರಲ್ವ ಮೈದಾದಲ್ಲಿ. ಸೊ ಜಾಸ್ತಿ ತಿನ್ನಬಾರ್ದು, ಒಂದು ಸ್ವಲ್ಪ ಯಾವಾಗಲಾದ್ರು ಅಪರೂಪಕ್ಕೆ ತಿಂದರೆ ಏನೂ ಆಗಲ್ಲ ಅಂತ ನನಗನ್ನಿಸಿಕೆ ನೋಡಿ. ಆ 3ನೇದು ಹಾಕ್ತಾಯಿದ್ದೀನಿ ಅದ್ರ ಮೇಲೆ. ಸೊ ಕ್ಲೀನಾಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಸಾಟಿನ ಅದಕ್ಕೂ ಹಾಕ್ಕೋಬೇಕು ಮೇಲೆ. ತುಪ್ಪ ಯಾವಾಗಲೂ ಗಟ್ಟಿ ತುಪ್ಪನೇ ಹಾಕಬೇಕು, ಅದು ಕರಗಿಸೆಲ್ಲ ಹಾಕ್ಬೋದು ಈ ಸಾಟಿ ಮಾಡಬೇಕಾದ್ರೆ. ಕ್ಲೀನಾಗೆಲ್ಲ ಈವನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತು ಈ ರೀತಿ ರೋಲ್ ಮಾಡಬೇಕು ನಿಧಾನಕ್ಕೆ ನೋಡಿ. ಎಷ್ಟು ಸಿಂಪಲ್, ಯಾರು ಮಾಡಬೇಕಾದ್ರೂ ಮಾಡ್ಬೋದು. ಈ ಪ್ರೊಸೀಜರ್ ಫಾಲೋ ಮಾಡಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಚಿರೋಟಿನ.
ಸೊ ಒಂದು ಚಿರೋಟಿಗೆ ಒಂದು 30-40 ರೂಪಾಯಿ ಕೊಟ್ಟು ಅಂಗಡಿಯಿಂದ ತರ್ತೀವಿ. ಮನೆಯಲ್ಲೇ ಮಾಡಿದಷ್ಟು ಖುಷಿನೂ ಇರುತ್ತೆ ನಮಗೆ, ನಾವು ಮಾಡಿದ್ವಲ್ಲ ಅಂತ ಅಲ್ವಾ. ನೋಡಿ ಈ ಥರ ಮಾಡಿ, ಈ ಥರ ಚಾಕು ಸಹಾಯದಿಂದ ಸೈಜ್ ನೋಡಿಕೊಂಡು ಕಟ್ ಮಾಡಬೇಕು. ಈ ಥರ ಒಂದು ಸತಿ ಮಾಡಿದ್ರೆ ಅಭ್ಯಾಸ ಆಗಿಬಿಡುತ್ತೆ. ಗೊತ್ತಿಲ್ಲದವ್ರಿಗೆ ಹೇಳ್ತೀನಿ ಅಷ್ಟೇ. ಇದು ಗೊತ್ತಿರೋರಿಗೆ ಎಲ್ಲ ತಿಳ್ಕೊಂಡಿರ್ತಾರೆ ಅವರು. ಗೊತ್ತಿಲ್ಲದವ್ರಿಗೆ ಒಂಥರ ಹೇಗಪ್ಪ ಮಾಡೋದು ಅನಿಸ್ತಿರುತ್ತಲ್ವ. ಸೊ ಅದರಿಂದ ಇದೆಲ್ಲ ಫಾಲೋ ಮಾಡಿದ್ರೆ ಈಸಿ ಆಗುತ್ತೆ. ನೋಡಿ ಆ ಲೇಯರ್ನ ನಾವು ಡಿಸ್ಟರ್ಬ್ ಮಾಡಬಾರ್ದು, ಹಾಗೇ ಇಟ್ಕೋಬೇಕು ಅದನ್ನು. ಯಾಕಂದರೆ ಅದರ ರೋಲ್ಸ್ ಪದರೆ ಇರುತ್ತಲ್ವ, ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ನೋಡಿ ಅದೇ ಥರ ಕಾಣಿಸ್ತದೆ ನಿಮಗೆ ಪದರೆ. ಸೊ ಆ ಥರ ಸುಮ್ಮನೆ ಜೆಂಟ್ಲಾಗಿ ಪ್ರೆಸ್ ಮಾಡಿ ನಿಧಾನಕ್ಕೆ ಅರಿಬೇಕಷ್ಟೇ. ಅದು ಆ ಪದರೆ ಹೋಗ್ದಿದ್ದಂಗೆ ನಿಧಾನಕ್ಕೆ ಅರಿಬೇಕಷ್ಟೇ. ಏನು ಹಿಟ್ಟೆಲ್ಲ ಹಾಕೊಳ್ಳೋಕೆ ಹೋಗ್ಬಾರ್ದು ಅರಿಬೇಕಾದ್ರೆ, ಅದೇನು ಅಂಟೋದು ಇಲ್ಲ ನಮಗೆ. ನೋಡಿ ನಿಧಾನಕ್ಕೆ ಹಿಂಗೆ ಹರ್ಕೊಂಡ್ರೆ ಸಾಕು. ಅದು ಕಾಣಿಸ್ತಾ ಇರುತ್ತೆ ನಿಮಗೆ ಆ ಲೇಯರ್ಸು. ಮೂರು ಒಂದ್ರ ಮೇಲೆ ಒಂದು ಹಾಕಿರ್ತೀವಲ್ಲ ಚಪಾತಿ ಥರ ಮಾಡಿ. ಸೊ ಅದರದ್ದು ಒಳಗಡೆ ಕಟ್ ಮಾಡಿದಾಗ ನಿಮಗೆ ಕಾಣಿಸುತ್ತೆ ಅದು ಲೇಯರ್ಸು. ಸೊ ನಿಧಾನಕ್ಕೆ ಈ ಥರ ಮಾಡಿ ಒಂದು 3-4 ನೀವು ಎಷ್ಟು ಎಣ್ಣೆ ಹಾಕಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 3-4 ಎಷ್ಟು ಹಾಕಿ ಒಂದೇ ಸರಿಗೆ ನೀವು ಚಿರೋಟಿನ ಕರ್ಕೋಬೋದು ಎಣ್ಣೆಯಲ್ಲಿ. ಸೊ ಇಬ್ಬರಿದ್ರಂತೂ ಬೇಗ ಆಗುತ್ತೆ. ಒಬ್ಬರೆಲ್ಲ ರೆಡಿ ಮಾಡಿಕೊಡ್ತಾಯಿದ್ರೆ ಇನ್ನೊಬ್ಬರು ಮಾಡಿಬಿಟ್ರೆ ತುಂಬಾ ಬೇಗ ಆಗುತ್ತೆ. ನೋಡಿ ಮಧ್ಯ ನಂದು ಡಿಸ್ಟರ್ಬೇ ಆಗಿಲ್ಲ. ಅದನ್ನು ರೌಂಡೆಲ್ಲ ಮಾಡ್ಕೊಬಾರ್ದು, ಅದು ಹೇಗಿರುತ್ತೋ ಹಾಗೆ ಇಟ್ಕೋಬೇಕು ಅದನ್ನ. ನೋಡಿ ಹಾಗೆ ಅಷ್ಟೇ ಪ್ರೆಸ್ ಮಾಡಿ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ 2-3 ಸೊ ಮಾಡಿರೋದನ್ನೆಲ್ಲ ಈ ಥರ ಹಾಕ್ಕೊಂಡು ಕರಿಯೋಣಂತೆ. ಮಧ್ಯೆ ಹೋಲಾದರೂ ಪರವಾಗಿಲ್ಲ, ಏನಾಗಲ್ಲ ಅದು. ಸೊ ಎಣ್ಣೆ ಫಸ್ಟು ಎಣ್ಣೆ ಕಾಯ್ದಿರಬೇಕು, ಆಮೇಲೆ ನೀವು ಮೀಡಿಯಮ್ ಟು ಲೋ ಫ್ಲೇಮ್ ಹಾಕ್ಕೊಂಡು ಕರಿಬೇಕು. 4-5 ಪದರೆ ಕೂಡ ಮಾಡ್ತಾರೆ. ನಾನು ಬರೀ 3 ಮಾಡಿದ್ದೀನಿ, ಸಾಕು ಅಂತ ಅಷ್ಟೇ ಮಾಡಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಒಂದು ತಿಂಗಳು ಬೇಕಾದ್ರೆ ಇಟ್ಕೊಂಡು ತಿನ್ಬೋದು. ಚೆನ್ನಾಗೇ ಉಬ್ಬುತ್ತೆ ಅದು ಆ್ಯಕ್ಚುಲಿ. ಇನ್ನೂ 4-5 ಹಾಕಿದ್ರೆ ಇನ್ನೂ ದಪ್ಪ ಆಗುತ್ತೆ. ನಾನು ಬರೀ 3 ಹಾಕಿ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ನೋಡಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾಯಿತು ಅನಿಸುತ್ತೆ. ನಿಧಾನಕ್ಕೆ ಕ್ರಿಸ್ಪಿಯಾಗಿ ಕರ್ದಿಟ್ಕೋಬೇಕಾಗತ್ತೆ. ಫ್ಲೇಮ್ ಜಾಸ್ತಿ ಆಗಿಬಿಟ್ರೆ ಮೇಲೆಲ್ಲ ಸೀದೋಗ್ಬಿಡುತ್ತೆ. ಸೊ ಅದರಿಂದ ಫ್ಲೇಮ್ ನೋಡ್ಕೊಂಡು ನಾವು ಜಾಸ್ತಿ ಕಡಿಮೆ ಮಾಡಿಕೊಂಡು ಕರಿಬೇಕು. ತುಂಬ ಕಂದು ಬಣ್ಣ ಬಂದರೆ ಸಾಕು, ತುಂಬ ಜಾಸ್ತಿ ಡಾರ್ಕ್ ಬ್ರೌನ್ ಹಂಗೆಲ್ಲ ಕರಿಬಾರ್ದು, ಸೀದಂಗೆ ಆಗಿಬಿಡುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಆ ಥರ ಜಾಲರಿಲಿ ಹಾಕಿಟ್ಬಿಟ್ಟು ಆಮೇಲೆ ಎಲ್ಲ ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಡ್ಬೇಕು. ಎಕ್ಸ್ಟ್ರಾ ಎಣ್ಣೆ ಏನೇನಿದೆ ಎಲ್ಲ ತೊಗೊಂಬಿಡುತ್ತೆ. 2-3 ಸರಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನಾನು. ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ನೋಡಿ ಈ ರೀತಿ ಕರೆದ್ಬಿಟ್ಟು ಎಲ್ಲ ಟಿಶ್ಯೂ ಮೇಲೆ ಇಟ್ಕೊಂಡು ತಿನ್ನಬೇಕಾದ್ರೆ ಸಕ್ಕರೆ ಎಲ್ಲ ಉದುರಿಸ್ಕೋಬೇಕು. ಇವಾಗಲೇ ಮಾಡಿ ಇಡಬಾರ್ದು, ಒಂಥರ ಒದ್ದೆ ಆಗಿಬಿಡುತ್ತೆ ಅದು. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಸೊ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ. ಸೊ ಹಬ್ಬ ಹುಣ್ಣಿಮೆಗಳಿಗೆಲ್ಲ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಕೆಲಸನೂ ಸುಲಭ ಆಗುತ್ತೆ. ಸೊ ಅದರಿಂದ ನಾನು ಮಾಡಿದ್ದೆ ನಮ್ಮ ಮನೆಯಲ್ಲಿ, ಅದರಿಂದ ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಕಲಸಿರೋ ಅಂಥ ಹಿಟ್ಟಿಗೆ ಒಂದು 70 ಚಿರೋಟಿ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. 300 ಗ್ರಾಮ್ ಚಿರೋಟಿ ರವೆ ತೊಗೊಂಡಿದ್ದೆ, 250 ಗ್ರಾಮ್ ಮೈದಾ ತೊಗೊಂಡಿದ್ದೆ. ಸೊ ಆಲ್ಮೋಸ್ಟ್ ಅರ್ಧ ಕೆಜಿಗೆ ಇಷ್ಟೊಂದು ಚಿರೋಟಿ ಆಗಿದೆ ನೋಡಿ. ಸೊ ಇಲ್ಲಿ ಸಕ್ಕರೆನ ಪುಡಿ ಮಾಡ್ಕೊತಿದ್ದೀನಿ, ಏಲಕ್ಕಿ ಹಾಕ್ಬಿಟ್ಟು ಮೇಲೆ ಉದುರಿಸ್ಕೋಬೇಕಲ್ಲ ಅದರಿಂದ. ಸೊ ನನಗೆ ಹಾಲಾಕಿ ಕಲಿಸ್ಕೊಂಡು ತಿನ್ನೋಕೆ ಇಷ್ಟ ಇಲ್ಲ, ಬರೀ ಈ ಸಕ್ಕರೆ ಪುಡಿ ಉದುರಿಸ್ಕೊಂಡು ತಿನ್ನೋಕೆ ಇಷ್ಟ. ಇದಕ್ಕೆ ಹಾಲಲ್ಲಿ ಕಲಿಸ್ಕೊಂಡು ತಿನ್ನೋದು ಬೇಕಾದಾಗ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಹೇಳಿದ್ನಲ್ವ ಯಾಕೆ ತುಪ್ಪ ಎಣ್ಣೆ ಹಾಕಿ ಕಲಿಸಿಲ್ಲ ಅಂತ. ಈ ಚಿರೋಟಿ ಸಾಟಿ ಹಾಕ್ತೀವಲ್ಲ ಅದೇ ಸಾಕಾಗುತ್ತೆ, ಅದರಿಂದನೇ ಅದು ಉಬ್ಬುತ್ತೆ. ಅದರಿಂದ ಬೇಕಾಗಿಲ್ಲ ತುಪ್ಪ ಹಾಕಿ ಕಲಿಸೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ.